ಅಷ್ಟ್ ದೂರದಿಂದ ಶ್ರೇಯ ನನ್ ಕಡೆನೆ ನಡ್ಕೊ ಬರ್ತಿದ್ದಾಳೆ ಅಂದ್ರೆ ಕಾರಣ ಇದೆ. ಅದೇನಂದ್ರೆ ಇವತ್ ಬೆಳಗ್ಗೆ ಕಾಲ್ ಮಾಡಿ ಪಟ್ ಅಂತ ರೆಡಿ ಆಗಿ ಕೆಳಗಡೆ ಬಂದ್ರೆ ಒಂದ್ ಜೊತೆ ಬಟ್ಟೆ ಕೊಡಿಸ್ತೀನಿ ಅಂದೆ. ಅದಕ್ಕೆ ಅವಳು ಕುಣ್ಕೊ ಬಂದ್ಬಿಡೋದ. ಮದನ್ ಮತ್ತೆ ಪ್ರೀತಿ ಕಾಲ್ ಮಾಡಿ ಅವ್ರಿಬ್ರಿಗೂ ಬರಕ್ ಹೇಳಿ ನಾವ್ 4 ಜನ ಹೊರಟಿದ್ದೆ ಲೂಲು ಮಾಲ್ ಕಡೆ. ಅಲ್ಲೋಗಿ ಗಾಡಿ ಪಾರ್ಕ್ ಮಾಡಿ ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ನಾವಿಬ್ರು ಬೇಗ ಹೋಗಿದ್ರಿಂದ ಮದನ್ ಮತ್ತೆ ಪ್ರೀತಿ ಇನ್ನೂ ಒಂದ್ 10 ನಿಮಿಷ ಆಗ್ತಿತ್ತು. ಸೊ ಅವ್ರು ಬರೋದ್ರೊಳಗಡೆ ಮಾಲ್ ನೆಲ್ಲ ಒಂದ್ ರೌಂಡ್ ಸುತ್ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈ ಗ್ಯಾಪ್ ಅಲ್ಲಿ ನಮ್ದೊಂದಷ್ಟು ಫೋಟೋ ಶೂಟ್ ಮಾಡಿದ್ವಿ. ಅಷ್ಟ್ರಲ್ಲಿ ಅವರು ಬಂದ್ರು. ನೆಕ್ಸ್ಟ್ ನಾವ್ ಹೋಗಿದ್ದೆ. ಈ 2 ಬ್ಯಾನರ್ ಕಾಣಿಸಿರೋ ಆಫರ್ ನೋಡಿದ್ಮೇಲೆ ನಮಗ್ ಅನ್ಸಿದ್ದು ಬರ್ಗರ್ ಕಿಂಗ್ ಹೋಗಿ 2 for 99 4 ಬರ್ಗರ್ ತಗೊಂಡು, ಚಿಕನ್ಸ್ ಅಲ್ಲಿ 299 10 ಪೀಸ್ ಆಫರ್ ಇದ್ದಿದ್ದು ಅದನ್ನು ತಗೊಂಡು ಬರ್ಗರ್ನೆಲ್ಲ ಚೆನ್ನಾಗಿ ತಿಂದು ಮುಗಿಸಿ ತಿಂದಿದ್ದ 10 ನಿಮಿಷಕ್ಕೆ ಚಿಕನ್ ರೆಡಿ ಆಗಿತ್ತು. ಹೋಗಿ ಚಿಕನ್ ತಂದು ಚಿಕನ್ ಟೇಬಲ್ ಮೇಲೆ ತಂದಿಡ್ತಿದಂಗೆ ನಾವು ನಾನ್ ವೆಜ್ ಪ್ಲೇಯರ್ ಆಗಿರೋಂತ ನಾವು ಹೆಂಗ್ ಸುಮ್ನೆ ಇರಕ್ಕಾಗುತ್ತೆ. ಆ ಚಿಕನ್ ನ ಚಪ್ಪರ್ಸ್ಕೊಂಡ್ ತಿಂದಿದೀವಿ ಅನ್ಕೊಳ್ಳಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಾದ್ಮೇಲೆ ನಾವು ಹೊರಟಿದ್ದು ಅಲ್ಲೇ ಇದ್ದಂತ ಜುಡಿಯೋ ಕಡೆ. ಅಲ್ಲಿ ಹೋದ್ಮೇಲೆ ಶ್ರೇಯಿಂಗ್ ಒಂದು ಆಫರ್ ಕೊಟ್ಟೆ. ನೀನು 1,500 ರೂಪಾಯಿ ಬಟ್ಟೆ ತಗೊಟ್ರಿ ಇವತ್ತಿಂದ 1 ತಿಂಗಳು ಆದ್ಮೇಲೆ 3,000 ರೂಪಾಯಿ ಬಟ್ಟೆ ನಾನು ತಗೊಡ್ತೀನಿ. ಇವತ್ತು ನೀನು 1,500 ರೂಪಾಯಿ ಬಟ್ಟೆ ತಗೊಟ್ರಿ. ಪ್ಲಾನ್ ಫ್ಲಾಪ್. ಸೊ ಸುಮಾರು ಬಟ್ಟೆ ಸೆಲೆಕ್ಟ್ ಮಾಡಿದ್ವಿ. ಎಲ್ಲಾ ಬಟ್ಟೆ ಸೆಲೆಕ್ಟ್ ಮಾಡಾದ್ಮೇಲೆ ಒಂದು ಬಟ್ಟೆನ ಫೈನಲೈಸ್ ಮಾಡಿ ಟ್ರಯಲ್ ರೂಮ್ ಹೋಗಿ ಹಾಕೋಬಾ ಅಂತ ಹೇಳ್ದೆ. ಆಮೇಲೆ ಹಿಂಗ್ ಕಾಣಿಸ್ತಿದ್ಲು. ಬಟ್ಟೆ ಎಲ್ಲ ಓಕೆ ಆಯ್ತು. ಆಮೇಲೆ ಏನೇನ್ ತಗೊಂಡೆ? ಮದನ್, ಇದು ನನಗೆ. ಇಷ್ಟು ಪ್ಯಾಕ್ ಮಾಡಿಸಿ ಬಿಲ್ ಹಾಕ್ಸಿ ಹೋಗ್ತಿರ್ಬೇಕಾದ್ರೆ ಶ್ರೇಯ ಅವನ್ ಮಾತಂದ್ಲು. ಅದೇನಂದ್ರೆ ಇದಾಗಿತ್ತು ಇವತ್ತಿನ ವಿಷಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಮತ್ತೆ ಸಿಗುವ.